ನಮ್ಮೆಲ್ಲ 8ನೇ ತರಗತಿಯ ವಿದ್ಯಾರ್ಥಿಗಳೇ, ನಾವು ಈ ಸಂಖ್ಯೆಗಳ ಕಥೆ ಅಧ್ಯಾಯವನ್ನ ಮುಂದುವರಿಸೋಣ. ಇಲ್ಲಿ ಎಣಿಕೆ ಮತ್ತು ಪ್ರಾತಿನಿಧ್ಯದ ಕಲ್ಪನೆಯನ್ನ ಆರಂಭದಲ್ಲಿ ನಾವು ಚರ್ಚೆ ಮಾಡೋಣ. ನಮ್ಮ ಪೂರ್ವಜರು ಈ ಭೌತಿಕ ವಸ್ತುಗಳನ್ನ ಎಣಿಕೆಗೆ ಬಳಸ್ತಾ ಇದ್ರು ಅನ್ನೋದು ನಮಗೆ ಕಂಡು ಬರ್ತೀಗ. ಅಷ್ಟೇ ಅಲ್ಲದೆ ಶಬ್ದಗಳು ಅಥವಾ ಹೆಸರುಗಳನ್ನ ಬಳಸೋದು ಕೂಡ ನಮಗೆ ಕಂಡು ಬಂದಿದೆ. ಲಿಖಿತ ಚಿಹ್ನೆಗಳನ್ನ ಬಳಸೋದು ಕೂಡ ಕಂಡು ಬರ್ತಾ ಇದೆ. ಭೌತಿಕ ವಸ್ತುಗಳನ್ನು ಬಳಸೋದು, ಶಬ್ದ ಅಥವಾ ಹೆಸರುಗಳನ್ನು ಬಳಸೋದು, ಲಿಖಿತ ಚಿಹ್ನೆಗಳನ್ನ ಬಳಸೋದು. ಇನ್ನು ಮೊದಲನೇ ವಿಧಾನ ಪ್ರಾಚೀನ ಎಣಿಕೆ, ಇಲ್ಲಿ ಕೋಲುಗಳನ್ನ ಬಳಸ್ತಾ ಇದ್ರು. ಇಲ್ಲಿ ವಿಶೇಷವಾಗಿ ಆದಿಮಾನವರು ಸಂಖ್ಯೆಗಳನ್ನ ಪ್ರತಿನಿಧಿಸಲಿಕ್ಕೆ ಕೋಲುಗಳನ್ನ ಬಳಸ್ತಾ ಇದ್ರು. ಒಂದು ವಸ್ತುವಿಗೆ ಒಂದು ಕೋಲು. ಈಗ ಅಲ್ಲಿ ಪ್ರಾಣಿಗಳಿದೆ, ಒಂದು ಪ್ರಾಣಿಯ ಎದುರಿಗೆ ಒಂದು ಕೋಲನ್ನ ಮಾರ್ಕ್ ಮಾಡಿದ್ದಾರೆ. ಒಂದು ಪ್ರಾಣಿಗೆ ಒಂದು ಕೋಲಿನಂತೆ ಗುರುತನ್ನ ಮಾಡ್ತಾ ಇದ್ರು. ಈ ರೀತಿ ಅವರು ತಮ್ಮ ಪ್ರಾಣಿಗಳನ್ನ ಎಣಿಕೆ ಮಾಡ್ತಾ ಇದ್ರು ಅನ್ನೋದು ಕಂಡು ಬರ್ತದೆ. ಈ ವಿಧಾನ ಅಂತ್ಯವಿಲ್ಲದ್ದಾಗಿದ್ದು, ಆದರೆ ದೊಡ್ಡ ಸಂಗ್ರಹಗಳನ್ನು ಎಣಿಸಲು ಪ್ರಾಯೋಗಿಕವಾಗಿರ್ಲಿಲ್ಲ. ಯಾಕಂದ್ರೆ ಈಗ ಒಂದು 100 ಪ್ರಾಣಿಗಳದಾವ ಅಂದ್ರೆ 100 ಕೋಲುಗಳನ್ನ ಹೊಂದಿಸಿಡೋದು, 100 ಕೋಲುಗಳನ್ನ ಬಳಸೋದು ಸೂಕ್ತ ಆಗೋದಿಲ್ಲ. ಈಗ ವಸ್ತುಗಳ ಸಂಖ್ಯೆ ಹೆಚ್ಚಾದಂತೆ ಅಲ್ಲಿ ಯಾವುದೇ ಒಂದು ಭೌತಿಕ ವಸ್ತುವಿನ ಗುರುತನ್ನು ನಾವು ಮಾಡ್ಕೋಬೇಕು ಅಂತಂದ್ರೆ ಅದು ಸರಳ ಆಗ್ಲಿಲ್ಲ. ಆದ್ರೂ ಕೂಡ ಪ್ರಾಚೀನ ಕಾಲದಲ್ಲಿ ನಮ್ಮ ಆದಿಮಾನವರು ಈ ಒಂದು ಕೋಲುಗಳನ್ನ ಬಳಸ್ತಿದ್ರು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇಲ್ಲಿ ಎರಡನೇದು ಭಾಷೆ ಆಧಾರಿತ ಎಣಿಕೆ ಅಂತ ಬರ್ತದೆ. ಈಗ ಉದಾಹರಣೆ ಇಲ್ಲಿ ನೋಡ್ರಿ, ಕೆಲವೊಂದಿಷ್ಟು ಸಂಸ್ಕೃತಿಗಳು ಸಂಖ್ಯೆಗಳನ್ನ ಪ್ರತಿನಿಧಿಸಲಿಕ್ಕೆ ಅಕ್ಷರಗಳ ಧ್ವನಿ ಅಥವಾ ಪದಗಳನ್ನ ಬಳಸ್ತಾ ಇದ್ರು. ಈಗ ಉದಾಹರಣೆಗೆ 1 ಅಂತಕ್ಕಂಥ ಸಂಖ್ಯೆಯನ್ನ ಗುರುತಿಸುವುದಕ್ಕೆ ಎ ಅಂತಕ್ಕಂಥ ಒಂದು ಲೆಟರ್ ಅನ್ನ ಬಳಸ್ತಾ ಇದ್ರು. ಇದು ಭಾಷೆ ಆಧಾರಿತ. 2ಕ್ಕೆ ನಾವು ಬಿ ಅಂತ ಗುರುತಿಸಬಹುದು. ಹಾಗೇನೆ 3ಕ್ಕೆ ಸಿ ಅಂತ ಗುರುತಿಸಬಹುದು. ಹೀಗೆ ಮುಂದುವರೆದ್ರೆ 26ಕ್ಕೆ ಏನಂತ ಗುರುತಿಸಬಹುದು ಅಂತಂದ್ರೆ ಇದನ್ನ ಹೀಗೆ ಮುಂದುವರಿಸಿದ್ರೆ ನೀವು ಜಡ್ ಅಂತ ಗುರುತಿಸಬಹುದು. ಈ ರೀತಿ ಒಂದೊಂದು ಸಂಖ್ಯೆಯನ್ನ ಇಲ್ಲಿ ಆಂಗ್ಲ ಭಾಷೆಯ ಅಕ್ಷರಗಳನ್ನ ಬಳಸಿ ನಾವು ಗುರುತಿಸ್ತೀವಿ ಅಂತಕ್ಕಂಥದ್ದು ಕೂಡ ಕಂಡು ಬರ್ತದೆ. ಇದು ಭಾಷಾ ಆಧಾರಿತ ಎಣಿಕೆ ಆಗಿದೆ. ಇಲ್ಲಿ ವಿಶೇಷವಾಗಿ ಭೌತಿಕವಾಗಿರ್ತಕ್ಕಂಥ ವಸ್ತುಗಳನ್ನ ಬಳಸೋದಕ್ಕಿಂತ ಇದು ಹೆಚ್ಚು ಅನುಕೂಲಕರ ಆಗಿತ್ತು. ಆದ್ರೂ ಕೂಡ ಇದು ಕೂಡ ಅಂತ್ಯವಿಲ್ಲದ್ದಾಗಿರ್ಲಿಲ್ಲ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಹೀಗಾಗಿ ಅತ್ಯಂತ ದೊಡ್ಡ ಸಂಖ್ಯೆಗಳನ್ನ ಎಣಿಸ್ಲಿಕ್ಕೆ ಕಷ್ಟ ಆಗ್ತದೆ. ನಾವು ಆಂಗ್ಲ ವರ್ಣಮಾಲೆ 26 ಅಕ್ಷರಗಳನ್ನ 26 ಸಂಖ್ಯೆಗಳಿಗೆ ಬಳಸಲಿಕ್ಕೆ ಆಗ್ತದೆ. ಮುಂದಿನ ದೊಡ್ಡ ಸಂಖ್ಯೆಗಳಿಗೆ ಏನ್ ಮಾಡ್ತೀರಾ? ಆ ಒಂದು ಸಮಸ್ಯೆ ಇಲ್ಲಿ ಬರ್ತದೆ. ಈ ಒಂದು ವಿಚಾರ ನಿಮ್ ಗಮನದಲ್ಲಿರ್ಲಿ. ಇನ್ನು ಇದು ಎರಡನೇ ವಿಧಾನ, ಭಾಷೆ ಆಧಾರಿತ ಎಣಿಕೆ ವಿಧಾನ. ಇದು 2. ಇನ್ನು ಮುಂದೆ ಅತಿ ಹೆಚ್ಚಿಗೆ ನಮ್ಮ ಭಾರತೀಯ ಸಂಖ್ಯಾ ಪದ್ಧತಿ ಈ ಯುರೋಪ್ ದೇಶಗಳಿಗೆ ಮುಟ್ಟುವುದಕ್ಕಿಂತ ಪೂರ್ವದಲ್ಲಿ ಯುರೋಪಿಯನ್ರು ಹೆಚ್ಚು ಈ ರೋಮನ್ ಸಂಖ್ಯಾ ಪದ್ಧತಿಯನ್ನ ಬಳಸ್ತಾ ಇದ್ರು. ಅದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ, ಮತ್ತೆ ಡಿಟೇಲ್ ಆಗಿ ಮುಂದಿನ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತೀವಿ. ಇಲ್ಲಿ ಇವ್ರು ಏನ್ ಮಾಡ್ತಿದ್ರು ಅಂತಂದ್ರ ಆಂಗ್ಲ ಭಾಷೆಯ ರೋಮನ್ ಮೊದಲನೇ ಲಿಪಿಯ ಅಂಕಿಗಳನ್ನ ಬಳಸ್ತಾ ಇದ್ರು. ಈ ವರ್ಣಮಾಲೆಯಲ್ಲಿ ಆರಂಭಕದಲ್ಲಿ ಬರ್ತಕ್ಕಂಥವು ಚಿಕ್ಕ ಸಂಖ್ಯೆಗಳಾಗಿದ್ದು ಮುಂದೆ ಹೋದಂಗೆ ಏನಾಗಿದ್ದು ದೊಡ್ಡವಾಗಿದ್ದು ಅಂತಕ್ಕಂಥದ್ದು ನೋಡ್ತೀವಿ. ಇಲ್ಲಿ ನಿಮ್ಮ ಚಿತ್ರದಲ್ಲಿ ಗಮನಿಸ್ತಾ ಇದ್ರೆ ಆಯ್ ಅಂತಕ್ಕಂಥ ಸಂಕೇತವನ್ನ 1ಕ್ಕೆ ಸೂಚಿಸಿದ್ರೆ ಫಿ 5ಕ್ಕೆ, ಎಕ್ಸ್ 10ಕ್ಕೆ, ಎಲ್ 50ಕ್ಕೆ, ಸಿ 1000ಕ್ಕೆ, ಡಿ 500ಕ್ಕೆ, ಎಂ 1000ಕ್ಕೆ ಹೀಗೆ ಗುರುತಿಸ್ತಾ ಇದ್ರು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇನ್ನು ಈ ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ವಿಶೇಷವಾಗಿರ್ತಕ್ಕಂತಹ ವರ್ಣಮಾಲೆಯ ಅಕ್ಷರಗಳನ್ನ ನಾವು ಚಿಹ್ನೆಗಳಾಗಿ ಸಂಖ್ಯೆಗಳಿಗೆ ಬಳಸ್ತಿದ್ದೀವಿ ಅಂತಕ್ಕಂಥದ್ದನ್ನು ನೋಡ್ತೀವಿ. ಇನ್ನು ಇವುಗಳನ್ನು ಒಂದು ನಿರ್ದಿಷ್ಟ ಕ್ರಮದಲ್ಲಿ ಬರಿತಾ ಇದ್ರು. ಅಂದ್ರೆ ಸಣ್ಣ ಸಂಖ್ಯೆಗಳಿಗೆ ಆಯ್ ಬಳಸ್ತಾ ಇದ್ರು, ನಂತರ ಪಿ, ಆಮೇಲೆ ಎಕ್ಸ್, ಈ ರೀತಿ ಮುಂದುವರಿತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇನ್ನು ಇದು ಪರಿಣಾಮಕಾರಿಯಾಗಿದ್ದರೂ ಕೂಡ ಕೆಲವೊಂದಿಷ್ಟು ಸಮಸ್ಯೆಗಳು ಈ ಒಂದು ಪದ್ಧತಿಯಲ್ಲಿ ಕೂಡ ಇದ್ವು. ವಿಶೇಷವಾಗಿ ದೊಡ್ಡದಾದಂಗ ಏನಪ್ಪಾ ಅಂತಂದ್ರೆ ಅಂಕಿಗಳು ದೊಡ್ಡ ಆದಂಗ ಆ ಚಿಹ್ನೆಗಳು ಬಳಸೋದು ಕೂಡ ಏನಾಗ್ತದೆ, ಚಿಹ್ನೆಗಳನ್ನು ಕೂಡ ಹೆಚ್ಚಾಗಿ ನಾವು ಬಳಸಬೇಕಾಗ್ತದೆ.
ಹೀಗಾಗಿ ದೊಡ್ಡ ಸಂಖ್ಯೆಗಳನ್ನ ಗುರುತಿಸೋದು ಅಂದ್ರೆ ಪ್ರತಿನಿಧಿಸುವುದು ಮತ್ತು ಲೆಕ್ಕಾಚಾರಗಳನ್ನು ಮಾಡೋದು ಈ ರೋಮನ್ ಸಂಖ್ಯಾ ಪದ್ಧತಿಯಿಂದನೂ ಕೂಡ ನಮಗೇನಾಗ್ತದೆ ಅಂದ್ರೆ ಕಷ್ಟಕರ ಆಗ್ತದೆ ಅಂತಕ್ಕಂಥದ್ದನ್ನ ನಾವೆಲ್ಲ ಗಮನಿಸ್ತೀವಿ. ಇನ್ನು ಈ ಸಂಖ್ಯಾ ಪದ್ಧತಿ ಇದರ ಪರಿಕಲ್ಪನೆ ಐಡಿಯಾ ಆಫ್ ನಂಬರ್ ಸಿಸ್ಟಮ್ ಇದು ಏನನ್ನ ನಮಗೆ ಸೂಚಿಸ್ತದೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ, ನಾವು ಯಾವುದೇ ನಿರ್ದಿಷ್ಟ ಗುಂಪಿನ ಇಲ್ಲಿ ಇರ್ತಕ್ಕಂತಹ ವಸ್ತುಗಳನ್ನ ಎನಿಸ್ಬೇಕಂದ್ರೆ ಆ ವಸ್ತುಗಳ ಒಂದು ಗಾತ್ರವನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಆ ಆ ಒಂದು ಸಮೂಹವನ್ನ, ಸಂಗ್ರಹವನ್ನ, ವಸ್ತುಗಳನ್ನ ನಿರ್ದಿಷ್ಟವಾಗಿ ನಮ್ಮದೇ ಆಗಿರ್ತಕ್ಕಂಥ ಒಂದು ಭಾಷೆಯಲ್ಲಿ ವ್ಯಕ್ತಪಡಿಸ್ಬೇಕಂದ್ರೆ ಅದಕ್ಕೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಹೆಸರು ಬೇಕು ಮತ್ತೆ ಅಥವಾ ಚಿಹ್ನೆಗಳು ಬೇಕು. ಸಂಖ್ಯಾ ಪದ್ಧತಿ ಅನ್ನೋದು ಚಿಹ್ನೆಗಳು ಅಥವಾ ಹೆಸರುಗಳ ಒಂದು ನಿರ್ದಿಷ್ಟ ಕ್ರಮ ಅಂತ ಹೇಳ್ಬೋದು ನಾವು. ಇದು ಮುಖ್ಯವಾಗಿ ವಸ್ತುಗಳನ್ನ ಎನಿಸ್ಲಿಕ್ಕೆ ಮತ್ತು ಆ ವಸ್ತುಗಳ ಸಂಗ್ರಹದ ಗಾತ್ರವನ್ನ ನಿರ್ಧರಿಸಲಿಕ್ಕೆ ನಮಗೆ ಅನುಕೂಲ ಆಗ್ತದ, ಸಹಾಯ ಆಗ್ತದ ಅಂತಕ್ಕಂಥದ್ದನ್ನ ನೋಡ್ತೀವಿ. ಇಲ್ಲಿ ಸಂಖ್ಯಾ ಪದ್ಧತಿಯು ವಸ್ತುಗಳ ಸಂಗ್ರಹವನ್ನು ಸಂಖ್ಯೆಗಳೊಂದಿಗೆ ಒಂದಕ್ಕೊಂದು ಸಂಬಂಧದಲ್ಲಿ ಜೋಡಿಸಲು ಸಹಾಯ ಮಾಡುತ್ತದೆ. ಇಲ್ಲಿ ಎಣಿಕೆಯನ್ನ ಮತ್ತಷ್ಟು ಸುಲಭ ಮತ್ತು ಹೆಚ್ಚು ವ್ಯವಸ್ಥಿತಗೊಳಿಸ್ತದ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ನಮ್ಮ ಸಂಖ್ಯಾ ಪದ್ಧತಿಯ ಪರಿಕಲ್ಪನೆ ಈ ಎಣಿಕೆಯನ್ನ ಸುಲಭ ಮಾಡ್ತದ ಮತ್ತು ಇನ್ನಷ್ಟು ವ್ಯವಸ್ಥಿತಗೊಳಿಸ್ತದ, ಸಿಸ್ಟಮ್ಯಾಟಿಕ್ ಆಗಿಸ್ತದ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇನ್ನು ಆರಂಭದಲ್ಲಿ ಆರಂಭಿಕ ದಿನಮಾನಗಳಲ್ಲಿ ಕೆಲವೊಂದಿಷ್ಟು ಸಂಖ್ಯಾ ಪದ್ಧತಿಗಳನ್ನ ಬಳಸ್ತಾ ಇದ್ರು. ವಿಶೇಷವಾಗಿ ದೇಹದ ಭಾಗಗಳನ್ನು ಕೂಡ ಸಂಖ್ಯೆಗಳನ್ನು ಗುರುತಿಸಲಿಕ್ಕೆ ಹಿಂದಿನ ಕಾಲದಲ್ಲಿ ಬಳಸ್ತಾ ಇದ್ರು. ವಿಶೇಷವಾಗಿ ಪಪುವಾ ನ್ಯೂ ಗಿನಿಯಾ ಅಂತ ಒಂದು ಪ್ರದೇಶ ಇದೆ ಆಸ್ಟ್ರೇಲಿಯಾ ಖಂಡದಲ್ಲಿ. ಅಲ್ಲಿ ಇರ್ತಕ್ಕಂಥ ಕೆಲವು ಜನರು ವಸ್ತುಗಳನ್ನ ಎನಿಸಲಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ದೇಹದ ಭಾಗಗಳನ್ನ ಬಳಸ್ತಾ ಇದ್ರು. ಅವರು ಬೆರಳುಗಳಿಂದ ಹಿಡಿದು ತಲೆ ಹಿಡ್ಕೊಂಡು ಕಾಲಿನ ಬೆರಳಿನ ತನ ಒಂದೊಂದಕ್ಕೊಂದೊಂದು ಸಂಖ್ಯೆಯನ್ನ ಗುರುತಿಸಿದರು ಅವರು. ಈ ರೀತಿ ಅವ್ರ ದೇಹನ ಒಂದು ಜೀವಂತ ಕ್ಯಾಲೆಂಡರ್ ಇರ್ಲಿಕ್ಕೆ ಬಳಸ್ಕೊಂಡ್ರು. ಯಾರು? ಈ ಪಪುವಾ ನ್ಯೂ ಗಿನಿಯಾದ ಜನರು, ಬುಡಕಟ್ಟು ಜನಾಂಗ. ಅದು ಅಲ್ಲಿರ್ತಕ್ಕಂಥ ಬುಡಕಟ್ಟು ಜನಾಂಗದವರು ತಮ್ಮದೇ ಆಗಿರತಕ್ಕಂಥ ವಿಶಿಷ್ಟ ಶೈಲಿಯಲ್ಲಿ ಎಣಿಕೆಯನ್ನ ಮಾಡ್ತಿದ್ರು ಅಂತಕ್ಕಂಥದ್ದು ನಮ್ಗೆ ಕಂಡು ಬರ್ತದೆ. ಇಲ್ಲಿ ನೀವು ಚಿತ್ರವನ್ನು ಗಮನಿಸ್ತಾ ಇದ್ದೀರಿ. ಅಲ್ಲಿ ಬಲಗೈಗಡೆ ಕಾಣಿಸ್ತಕ್ಕಂಥ ಹೆಬ್ಬೆರಳನ್ನ ಗಮನಿಸ್ರಿ. ಆ ಹೆಬ್ಬೆರಳಿದೆಯಲ್ಲ ಅದಕ್ಕೆ 1 ಕೊಟ್ಟಿದ್ದಾರೆ, ಅದರ ನಂತರದ ಬೆರಳಿಗೆ 2 ಕೊಟ್ಟಿದ್ದಾರೆ. ಇಲ್ಲಿ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ನೋಡ್ರಿ, ಇಲ್ಲಿ 1 ಇದೆ, ಆಮೇಲೆ ಇಲ್ಲಿ ಎಷ್ಟಿದೆ ನೋಡ್ರಿ, 2 ಇದೆ, 3 ಇದೆ, ಮುಂದಿನ ಬೆರಳಿಗೆ 4 ಇದೆ, 5 ಇದೆ. ಆಮೇಲೆ ಆ ಬೆರಳುಗಳೆಲ್ಲ ಮುಗಿದ ನಂತರ ಕೆಳಗಿನ ಭಾಗಕ್ಕೆ ಇಲ್ಲಿ 6 ಗುರುತಿಸಿದ್ರು, ನಂತರ 7 ಹೋದ್ರು. ಹಿಂಗೆ ಎಲ್ಲ ದೇಹದ ಭಾಗಗಳಿಗೆ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ತಲೆ ಹಿಡ್ಕೊಂಡ ಮತ್ತೆ ಈ ಕಡೆ ಕೈ ಹಿಡ್ಕೊಂಡ ಎಲ್ಲಾ ಕಡೆ ಒಂದ್ ನಿರ್ದಿಷ್ಟವಾಗಿರ್ತಕ್ಕಂಥ ಸಂಖ್ಯೆಗಳನ್ನ ಗುರುತಿಸಿದ್ರು. ಇದು ಕೂಡ ಅಷ್ಟು ವೈಜ್ಞಾನಿಕ ಅಲ್ಲ. ಆದ್ರೆ ಆರಂಭಿಕ ದಿನಮಾನಗಳಲ್ಲಿ ಮಾನವನ ವಿಕಾಸ ಆಗದೆ ಇರತಕ್ಕಂಥ ಸಂದರ್ಭಗಳಲ್ಲಿ ಈ ಒಂದು ಎಣಿಕೆ ಚಲಾವಣೆಯಲ್ಲಿ ಇತ್ತು ಅಂತಕ್ಕಂಥದ್ದು ನಮಗೆ ಒಂದು ಇತಿಹಾಸದ ಅಧ್ಯಯನದಿಂದ ತಿಳಿದು ಬರ್ತದ ಅಂತಕ್ಕಂಥದ್ದನ್ನ ಗೊತ್ತು ಮಾಡ್ಕೋಬೇಕು. ಇನ್ನು ಎಲುಬುಗಳು ಮತ್ತು ಇತರ ಮೇಲ್ಮೈಗಳನ್ನ ಟ್ಯಾಲಿ ಗುರುತುಗಳಂತ ಬರ್ತವೆ. ವಿಶೇಷವಾಗಿ ಟ್ಯಾಲಿ ಮಾರ್ಕ್ಸ್ ಅಂತ ಹೇಳ್ತೀವಿ ನಾವು. ಈ ಟ್ಯಾಲಿ ಗುರುತುಗಳು ವಸ್ತುಗಳನ್ನ ಎನಿಸ್ಲಿಕ್ಕೆ ಬಳಸ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಗೆರೆಗಳಿವು. ಈ ರೀತಿ ಚಿಕ್ಕ 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 ಗೆರೆಗಳನ್ನ ಮಾಡ್ತಾ ಇದ್ರು, ವಸ್ತುಗಳ ಮೇಲೆ ಗೆರೆಗಳನ್ನ ಮಾಡ್ತಾ ಇದ್ರು, ಅಥವಾ ಮಾರ್ಕ್ಸ್ ಅನ್ನು ಮಾಡ್ತಾ ಇದ್ರು, ಅಥವಾ ಕಟ್ಸ್ ಅಂತ ಹೇಳ್ತೀವಿ, ನಾಚಸ್ ಅಂತ ಹೇಳ್ತೀವಿ. ಇವುಗಳನ್ನ ಏನಂತ ನಾವು ಕರಿತೀವಿ ಅಂದ್ರೆ ಟ್ಯಾಲಿ ಗುರುತುಗಳು ಅಂತ ಕರಿತೀವಿ. ಪ್ರತಿ ಬಾರಿ ಒಂದು ವಸ್ತು ಎನಿಸಿದಾಗ ಅದಕ್ಕೊಂದು ಗುರುತು ಹಾಕೋದು. ಈಗ 2 ವಸ್ತುಗಳಂದ್ರೆ 2 ಗುರುತು ಹಾಕೋದು, 3 ವಸ್ತು ಅಂದ್ರೆ 3 ಗುರುತು ಹಾಕೋದು. ಈ ರೀತಿ ಪ್ರತಿ ಬಾರಿ ಒಂದು ವಸ್ತುವನ್ನು ಎನಿಸಿದಾಗ ಒಂದು ಗುರುತನ್ನ ಮಾಡ್ಲಾಗ್ತದ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇನ್ನು ಕೊನೆಯಲ್ಲಿ ಒಟ್ಟು ಗುರುತುಗಳು ಎಷ್ಟಿರ್ತಾವಲ್ಲ ಅವತ್ತು ನೆನೆಸೋದು. ಆ ಟೋಟಲ್ ಎಷ್ಟಂದ್ರೆ ಆ ವಸ್ತುಗಳ ಸಂಖ್ಯೆಗೆ ಅದು ಸಮ ಆಗಿರ್ತದೆ. 10 ಗುರುತಿದ್ದು ಅಂದ್ರೆ ನಮಗೆ ಅಲ್ಲಿರ್ತಕ್ಕಂಥ ವಸ್ತುಗಳ ಸಂಖ್ಯೆ ಎಷ್ಟಂತ ಹೇಳ್ತಿರ್ಬೇಕು? 10 ಅಂತ ಹೇಳ್ಬೇಕು. 15 ಗುರುತಿದ್ರೆ 15 ಅಂತ ಹೇಳ್ತೀವಿ. ಈ ರೀತಿ ಒಟ್ಟು ಗುರುತುಗಳ ಸಂಖ್ಯೆ ಅಲ್ಲಿರ್ತಕ್ಕಂಥ ಒಟ್ಟು ವಸ್ತುಗಳ ಸಂಖ್ಯೆಗೆ ಸಮ ಆಗಿರ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ಗಮನಿಸ್ತೀವಿ. ಆಮೇಲೆ ಎಲುಬುಗಳು ಮತ್ತು ಇತರ ಮೇಲ್ಮೈಗಳ ಮೇಲಿನ ಟ್ಯಾಲಿ ಗುರುತುಗಳನ್ನ ಹಾಗೆ ಮುಂದುವರಿಸ್ತಾ ನಾವು ಚರ್ಚೆಯನ್ನ ಮಾಡಬೇಕು ಅಂತಂದ್ರೆ, ಎಲುಬುಗಳು, ಕೋಲುಗಳು ಅಥವಾ ಗುಹೆಯ ಗೋಡೆಗಳ ಮೇಲೆ ಈ ಟ್ಯಾಲಿ ಗುರುತುಗಳನ್ನ ನಮ್ಮ ಪೂರ್ವಜರು, ಆದಿಮಾನವರು ಮಾಡ್ತಾ ಇದ್ರು ಅಂತಕ್ಕಂಥದ್ದನ್ನು ನೋಡ್ತೀವಿ.
ಲಿಖಿತ ಸಂಖ್ಯೆಗಳು ಅಸ್ತಿತ್ವಕ್ಕೆ ಬರತಕ್ಕಂತಹ ಮೊದಲು ಸಂಖ್ಯೆಗಳ ನಿಗಾ ಇಡಲು ಇದು ಒಂದು ಸರಳ ಮತ್ತು ಚಾಣಾಕ್ಷ ಮಾರ್ಗವಾಗಿತ್ತು. ಈ ನಮ್ಮ ಸಂಖ್ಯಾ ಪದ್ಧತಿ ನಿರ್ದಿಷ್ಟವಾಗಿ ವಿಕಸನ ಹೊಂದೋಕ್ಕಿಂತ ಪೂರ್ವದೊಳಗ ಇವೆಲ್ಲವೂ ಅತ್ಯಂತ ಚಲಾವಣೆಯಲ್ಲಿರ್ತಕ್ಕಂಥ ಪದ್ಧತಿಗಳೇ ಆಗಿದೆ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇಲ್ಲಿ ಈ ಟ್ಯಾಲಿ ಗುರುತುಗಳಲ್ಲಿ ಮುಖ್ಯವಾಗಿ ಲೆಬೊಂಬೊ ಎಲುಬು ಅಂತ ಬರ್ತದ. ಲೆಬೊಂಬೊ ಎಲುಬು ಇದು ಎಲ್ಲಿ ಪತ್ತೆ ಆಗೈತೆ ಅಂದ್ರ ದಕ್ಷಿಣ ಆಫ್ರಿಕಾದಾಗ ಪತ್ತೆ ಆಗೈತೆ. ಇಲ್ಲೊಂದು ಚಿತ್ರ ನೋಡಾಕತ್ತೀರಿ ನಿಮ್ಗೆ, ಲೆಬೊಂಬೊ ಎಲುಬಿನ ಚಿತ್ರವನ್ನು ಗಮನಿಸ್ತಾ ಇದ್ದೀರಿ. ಇದು ಎಷ್ಟು ಕಟ್ಟುಗಳನ್ನು ಹೊಂದೈತಿ, ಟ್ಯಾಲಿ ಗುರುತುಗಳನ್ನು ಹೊಂದೈತಿ, ನಾಚಸ್ ಅನ್ನು ಹೊಂದೈತಿ ಅಂತಂದ್ರ 29 ಟ್ಯಾಲಿ ಗುರುತುಗಳನ್ನ ಈ ಒಂದು ಲೆಬೊಂಬೊ ಎಲುಬು ಹೊಂದಿದೆ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇನ್ನು ಇದು ಎಷ್ಟು ವರ್ಷ ಹಳೇದೈತಪ್ಪ ಅಂತಂದ್ರ 44,000 ವರ್ಷಗಳಷ್ಟು ಹಳೆಯದು ಅಂತಕ್ಕಂಥದ್ದು ಒಂದು ಅಂದಾಜನ್ನ ಮಾಡಲಾಗಿದೆ. ಇನ್ನು ಚಂದ್ರಮಾನ ಕ್ಯಾಲೆಂಡರ್ ಆಗಿ ಇದನ್ನ ಬಳಸಿರಬಹುದು ಅಂತಕ್ಕಂಥ ಒಂದು ವಿಚಾರ ನಮ್ಮ ಇತಿಹಾಸಕಾರರದ್ದು. ಮತ್ತೆ ಗಣಿತದ ಒಂದು ಹಳೆಯ ಐತಿಹಾಸಿಕ ಹಿನ್ನೋಟವನ್ನ ನೋಡಿದಾಗ ಇದು ನಮಗೆ ಕಂಡು ಬರ್ತದೆ, ಲೆಬೊಂಬೊ ಎಲುಬು. ಇನ್ನು ಇನ್ನೊಂದು ಎಲುಬು ಬರ್ತದ, ಇಶಾಂಗೊ ಎಲುಬು ಅಂತ ಬರ್ತದ. ಇದು ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿನ ನೈಲ್ ನದಿಯ ಬಳಿ ಏನಾಗಿದೆ ಅಂದ್ರೆ ಪತ್ತೆ ಆಗಿದೆ. ಇಲ್ಲಿ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿನ ನೈಲ್ ನದಿಯ ಬಳಿ ಈ ಇಶಾಂಗೊ ಎಲುಬು ನಮಗೆ ಪತ್ತೆ ಆಗಿದೆ. ಇದರ ವಯಸ್ಸು ಎಷ್ಟು ಅಂತಂದ್ರೆ ಸುಮಾರು 20,000ದಿಂದ 35,000 ವರ್ಷ ಇರಬೇಕು ಅಂತ ಅಂದಾಜಿಸಲಾಗಿದೆ. ಆಮೇಲೆ ಇದು ಕೂಡ ಏನು ಹೊಂದೈತೆ ಅಂದ್ರ ನಾಚಸ್ ಅನ್ನ, ಈ ಟ್ಯಾಲಿ ಗುರುತುಗಳನ್ನ ಹೊಂದಿದೆ. ಇದನ್ನ ಆರಂಭಿಕ ಗಣಿತ ಅಥವಾ ಕ್ಯಾಲೆಂಡರ್ಗಳಾಗಿ ಬಳಸ್ತಿದ್ರು ಅಂತಕ್ಕಂಥದ್ದು ನಮಗೆ ತಿಳಿದು ಬರ್ತದೆ. ಇನ್ನು ಈ ಟ್ಯಾಲಿ ಗುರುತುಗಳು ಯಾಕೆ ನಮಗೆ ಮುಖ್ಯ ಆಗ್ತವೆ ಅನ್ನೋದನ್ನ ನೋಡೋದಾದ್ರೆ, ಸಾವಿರಾರು ವರ್ಷಗಳ ಹಿಂದೆಯೂ ಕೂಡ ಮಾನವರು ಗಣಿತವನ್ನ ಮಾಡ್ತಾ ಇದ್ರು, ಲೆಕ್ಕಾಚಾರಗಳನ್ನ ಯಾವುದಾದ್ರೂ ಒಂದು ವಿಧಾನದ ಮುಖಾಂತರ ಮಾಡ್ತಾ ಇದ್ರು ಅಂತಕ್ಕಂಥದ್ದು ನಮಗೆ ಕಂಡು ಬರ್ತದೆ. ಇನ್ನು ಈ ಟ್ಯಾಲಿ ಗುರುತುಗಳನ್ನ ಎಣಿಕೆ ಮಾಡಲಿಕ್ಕೆ, ದಾಖಲೆಯನ್ನ ನಿರ್ವಹಿಸಲಿಕ್ಕೆ ಮತ್ತು ಸಮಯವನ್ನ ಪತ್ತೆ ಹಚ್ಚಲಿಕ್ಕೆ ಬಳಸಲಾಗ್ತಿತ್ತು ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇನ್ನು ಇವು ಗಣಿತದ ಇತಿಹಾಸದಲ್ಲಿ ಅತ್ಯಂತ ಆರಂಭಿಕವಾಗಿರ್ತಕ್ಕಂಥ ಹೆಜ್ಜೆಗಳು ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕು. ಗಣಿತ ಈಗ ಬಹಳ ಮುಂದುವರೆದಿದೆ, ಬಹಳಷ್ಟು ವಿಕಸಿತವಾಗಿದೆ. ನಾವು ಬಹಳಷ್ಟು ಮುಂದುವರೆದಿರ್ತಕ್ಕಂತಹ ಈ ಏನು AI ಯುಗದಲ್ಲಿ ಇದ್ದೀವಿ. ಬಹಳಷ್ಟು ಮುಂದುವರೆದಿದೆ. ಆದ್ರೆ ಆರಂಭಿಕ ಈ ಎಲ್ಲ ಎಷ್ಟೇ ನಾವು ಮುಂದುವರೆದಿದ್ರು ಕೂಡ ಇದಕ್ಕೆಲ್ಲವೂ ಆಧಾರ, ಮೂಲ ಈ ರೀತಿಯ ಗುರುತುಗಳು, ಈ ರೀತಿಯ ಟ್ಯಾಲಿ ಮಾರ್ಕ್ಸ್ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಮರೆಯಬಾರದು. ಇನ್ನು ಸಂಖ್ಯಾ ಪದ್ಧತಿಯಲ್ಲಿ ನಾವು ಆರಂಭಕ್ಕೆ ಏನ್ ಚರ್ಚೆ ಮಾಡಬೇಕಾಗಿದೆ ಅಂದ್ರೆ ಗುಮುಲ್ಗಲ್ ಸಂಖ್ಯಾ ಪದ್ಧತಿ ಅಂತ ಬರ್ತದೆ. ಇದು ಆಸ್ಟ್ರೇಲಿಯಾದ ಒಂದು ಪ್ರದೇಶದಲ್ಲಿ ಕಂಡು ಬರತಕ್ಕಂತ ಒಂದು ಸಂಖ್ಯಾ ಪದ್ಧತಿ. ಇಲ್ಲಿ ಇದು ಪುನರಾವರ್ತನೆ ಮತ್ತು ಸಂಕಲನ ಈ ಎರಡು ಅಂಶಗಳ ಮೇಲೆ ಆಧಾರಿತವಾಗಿದೆ. ಇಲ್ಲಿ ಎರಡು ಪದಗಳನ್ನ ಬಳಸ್ತಾರ. ಯಾವ್ದಪ್ಪ ಅಂತಂದ್ರ ಒಂದು ಉರಾಪನ್. ಉರಾಪನ್ ಅಂದ್ರೆ ಒಂದು, ಆಮೇಲೆ ಉಕಾಸರ್ ಅಂದ್ರೆ ಎಷ್ಟು, 2 ಅಂತಕ್ಕಂಥದ್ದು ನೋಡ್ಬೋದು. ಅವರು ಉರಾಪನ್ ಅಂತಕ್ಕಂಥ ಶಬ್ದವನ್ನ 1ಕ್ಕೆ ಬಳಸಿದ್ರು, ಉಕಾಸರ್ ಅಂತಕ್ಕಂಥದ್ದು ಎದಕ್ಕೆ ಬಳಸಿದ್ರು, 2ಕ್ಕೆ ಬಳಸಿದ್ರು. ಸ್ವಲ್ಪ ಹೊಸ ಪದಗಳದಾವ, ಏನಪ್ಪಾ ಇವು ಎಲ್ಲಿವ ಅಂತ ಅನ್ನಿಸ್ತದ. ಆದ್ರೂ ಕೂಡ ನಮ್ಮ ಇತಿಹಾಸವನ್ನ, ಗಣಿತದ ಇತಿಹಾಸವನ್ನ ತಿಳ್ಕೊಬೇಕಾಗೈತಿ. ಈಗ ಸದ್ಯಕ್ಕೆ ಒಂದು 10 ನಿಮಿಷ ಉರಾಪನ್ ಉಕಾಸರ್ದಾಗ ಇರ್ತೀವಿ, ಎಲ್ಲರೂ ಸ್ವಲ್ಪ ಗಮನಿಸ್ರಿ. ನೋಡಿ ಇಲ್ಲಿ ಈ ಉರಾಪನ್ ಈ ಗುಮುಲ್ಗಲ್ ಸಂಖ್ಯಾ ಪದ್ಧತಿ ಒಳಗೆ 1 ಹೆಂಗ್ ಬರಿತೀವಿ, ಉರಾಪನ್ ಅಂತ ಬರಿತೀವಿ. 2 ಬರಿಬೇಕಾದ್ರೆ ಉಕಾಸರ್ ಬರಿತೀವಿ. 3 ಬರಿಬೇಕಾದ್ರೆ ಹೆಂಗ್ ಬರಿಬೇಕು, ಈ 3 ಬರಿಬೇಕಂದ್ರ ಇಲ್ಲ 2 + 1 ಅನ್ನ. 2 ಅಂದ್ರೆ ಉಕಾಸರ, ಆಮೇಲೆ ಇದೇನೋ ಇದು ಉಕಾಸನ, ಆಮೇಲೆ ಇದು ಉರಾಪನ. 2 + 1 ಎಷ್ಟಾಕತಿ, 3 ಆಕತಿ. ಅಂದ್ರೆ 3 ಹೆಂಗ್ ಬರಿಬೇಕು ನಾವು, ಉಕಾಸರ್ ಬರೆದ ಮೇಲೆ ಉರಾಪನ್ ಬರಿಬೇಕು, 2 + 1 ಅನ್ನ. ಇನ್ನು 4 ಬರಿಬೇಕಂದ್ರ 4 ನಾವು ಹೆಂಗ್ ಬರಿತೀವಿ, 2 + 2 ಅಂತ ಬರಿತೀವಿ. ಅಂದ್ರ ಉಕಾಸರ್ ಬರೆದ ಮೇಲೆ ಮತ್ತೆ ಒಂದ್ಸಲ ಡ್ಯಾಶ್ ಹೊಡೆದು ಉಕಾಸರ್ ಬರೆದ್ರ ಅದು 4 ಅಂತಕ್ಕಂಥದ್ದು ನಮಗೆ ಕಂಡು ಬರ್ತದೆ. ಹಾಗೆ ನಿಮ್ಗೆ 5 ಬರಿಬೇಕಾಗೈತೆ ತಿಳ್ಕೊಡ್ರಿ.
ಇದು ಬರಿಬೇಕಂದ್ರೆ ಇದು ನೋಡಿ, ಉಕಾಸರ್ ಉಕಾಸರ್ ಉರಾಪನ್ ಅಂದ್ರೆ 2 ಉಕಾಸರ ಮತ್ತೆರಡು ಮತ್ತು ಉರಾಪನ್ ಅಂದ್ರೆ ಎಷ್ಟು 1 2 2 1. ಇದು ನಿಮಗೆ ಒಟ್ಟಾರೆ ಎಷ್ಟಾಗ್ತದೆ 5 ಆಗ್ತದೆ ಅಂತಕ್ಕಂಥದ್ದು ನೋಡ್ತೀವಿ. ಈ ರೀತಿ 6ಅನ್ನ ಉಕಾಸರ್ 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 ಅಂತ ಬರೆದ್ರೆ 6 ಆಗ್ತದೆ. ಈ ರೀತಿ ನಾವು ಗುಮಲ್ಗಲ್ ಸಂಖ್ಯಾ ಪದ್ಧತಿಯಲ್ಲಿ 1 2 3 4 5 6 7 ಹೀಗೆ ಬೇರೆ ಬೇರೆ ಅಂಕಿಗಳನ್ನು ಬರಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಎರಡೇ ಶಬ್ದ, ಒಂದು ಉರಾಪನ್ ಇನ್ನೊಂದು ಉಕಾಸರ್. ಉರಾಪನ್ ಈಕ್ವಲ್ ಟು 1, ಉಕಾಸರ್ ಈಕ್ವಲ್ ಟು 2 ಅಂತಕ್ಕಂಥದ್ದನ್ನು ನೀವೆಲ್ಲ ನೆನಪಿನಲ್ಲಿ ಇಟ್ಕೊಳ್ರಿ. ಇನ್ನು ಈ ಗುಮಲ್ಗಲ್ ಸಂಖ್ಯಾ ಪದ್ಧತಿಯಲ್ಲಿ ವಿಶೇಷವಾಗಿ ಸಮಸಂಖ್ಯೆ ಬರಿಬೇಕಾಗಿತ್ತು ಅಂತಂದ್ರ ನಿಮ್ಗೆ ಎಷ್ಟು ಸಲ ಬೇಕಲ್ಲ ಅಷ್ಟು ಸಲ ಉಕಾಸರ್ ಪದ ಬಳಸ್ತೀರಿ. ಇನ್ನು ಬೆಸ ಸಂಖ್ಯೆ ಬರಿಬೇಕಾಗಿತ್ತು ಅಂದ್ರ ಹಿಂದೆ ಉಕಾಸರ್ ಇದ್ದು ಮುಂದೆ ಏನ್ ಹೇಳ್ಬೇಕು, ಲಾಸ್ಟಕ್ ಉರಾಪನ್. ಲಾಸ್ಟಕ್ ಉರಾಪನ್ ಬಂದ್ರೆ ಅದು ಬೆಸ ಸಂಖ್ಯೆ ಆಗಿರ್ಬೇಕು, ಯಾಕಂದ್ರೆ ಉರಾಪನ್ ಅಂದ್ರೆ 1. ಈಗ ನೀವು 21 ಬರಿಬೇಕಾಗಿತ್ತು ಅಂದ್ರ 10 ಸಲ ಉಕಾಸರ್ ಬರ್ಕೊಳ್ಳೋದು, ಲಾಸ್ಟ್ ಉರಾಪನ್ ಇಡೋದು. 10 ಸಲ ಉಕಾಸರ್ ಅಂದ್ರೆ 10 20 ಆಯ್ತು, ಪ್ಲಸ್ 1 ಅಂದ್ರೆ ಎಷ್ಟಾಗ್ತೈತೆ ಅದು 21 ಆಗ್ತದೆ. ಇದು ನಿಮ್ಮ ಇಷ್ಟೇ. ಬೆಸ ಸಂಖ್ಯೆಗಳನ್ನ ಯಾವುದೇ ಒಂದು ಬೆಸ ಸಂಖ್ಯೆಯನ್ನು ಬರೆಯುವಾಗ ಕೊನೆಗೆ ಉರಾಪನ್ ಬರ್ತದ, ಆಮೇಲೆ ಸಮಸಂಖ್ಯೆಯನ್ನು ಬರೆಯುವಾಗ ಉಕಾಸರ್ ಮಾತ್ರ ಬರ್ತದ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ ಈ ಒಂದು ಪದ್ಧತಿ. ಇದು ಇದರ ವಿಶೇಷತೆ. ಇಲ್ಲೊಂದಿಷ್ಟು ಉದಾಹರಣೆಗಳನ್ನು ನೋಡೋಣ. ಸಂಖ್ಯಾನಾಮಗಳನ್ನು ರೂಪಿಸಲು ಗುಮಲ್ಗಲ್ ಜನರು ಬಳಸಿದ ವಿನ್ಯಾಸವನ್ನು ಬಳಸಿ 7, 8 ಮತ್ತು 9 ಸಂಖ್ಯೆಗಳಿಗೆ ಸಂಖ್ಯಾ ಪದಗಳನ್ನ ಬರೀರಿ ಅಂತ ಹೇಳಿದ್ದಾರೆ. ಇಲ್ಲಿ 7 ಅಂತಕ್ಕಂಥದ್ದಿದೆ, ಇದಕ್ಕೆ ಏನ್ ಮಾಡ್ಬೇಕು ಅಂತ ಸ್ವಲ್ಪ ಲಕ್ಷ ಕೊಡ್ರಿ. ನಾನು ಬರಿತೀನಿ, ನೀವು ಗಮನಿಸ್ರಿ ಅಥವಾ ನೀವು ನನ್ನ ಜೊತೆ ಬರಿತಾವ. 7ಅನ್ನ ಹೆಂಗ್ ಬರಿಬೋದು ಅಂದ್ರೆ ನಾವು 2 + 2 + 2 ಟೋಟಲಿಗೆ 6 ಆಯ್ತು, ಪ್ಲಸ್ 1 ಅಂದ್ರೆ ಸಾರಿ ಇಲ್ಲಿ ಅಳಿಸ್ಲಿಕ್ಕೆ ಆಪ್ಷನ್ ಇಲ್ಲ. ನಾನು ಸ್ವಲ್ಪ ಇಲ್ಲಿ ಹಿಂಗೆ ಬರ್ಕೊಂತೀನಿ, ನೋಡೋಂತ ಇರಬೇಕು. ಸರಿ ಇದೆ, ಹಾ ನೋಡ್ರಿ, +1 ಬರೆಯೋಣ. ಹೌದಾ? 2 ಅಂದ್ರೆ ಏನ್ ಬರೀತೀರಿ, ಉಕಾಸರ್ ಅಂತ ಬರೀತೀರಿ. ಉಕಾಸರ್ ಡ್ಯಾಶ್ ಹಾಕಿ ಮತ್ತೆ ಏನ್ ಬರಿಬೇಕು, ಉಕಾಸರ್. ಆಮೇಲೆ ಇನ್ನೊಂದ್ಸಲ ಏನ್ ಬರಿಬೇಕು, ಉಕಾಸರ್ ಬರಿಬೇಕು. ಆಮೇಲೆ ಕೊನೆಗೆ ಎಷ್ಟು ಬರಿಬೇಕು, +1 ಇದೆ ಅಂದ್ರೆ ಇನ್ನೊಂದ್ಸಲ ಏನ್ ಬರಿಬೇಕು, ಉರಾಪನ್ ಬರಿಬೇಕು. ಲಾಸ್ಟಕ್ಕೆ ಉರಾಪನ್. ಇದು ನಮಗೆ ಏನಪ್ಪಾ ಅಂತಂದ್ರೆ ಸಂಖ್ಯಾನಾಮ. ಎಷ್ಟಕ್ಕೆ, 7ಅನ್ನ ಈ ಗುಮಲ್ಗಲ್ ಸಂಖ್ಯಾ ಪದ್ಧತಿಯಲ್ಲಿ ಈ ರೀತಿಯಾಗಿ ಬರಿತೀವಿ. ಹಾಗೇನೆ ಮುಂದೆ ಏನಿದೆ ನೋಡ್ರಿ, 8 ಇದೆ. ಈ 8ಅನ್ನ ಹೆಂಗ್ ಬರಿಬೇಕಪ್ಪ ಅನ್ನೋದನ್ನ ನೋಡೋದಾದ್ರೆ ನೋಡ್ರಿ, 8ಅನ್ನ ಬರ್ಕೊಳ್ಳೋಣ. 8 = 2 + 2 + 2 ಪ್ಲಸ್ ಎಷ್ಟು 2. 2ಅನ್ನ 4 ಸಲ ಬರದೆ. ನಾ ಇದು ನೋಡೋದು ಬರದೆ, ನಾನು ನಿಮ್ಗೆ ಅನುಕೂಲ ಆಗಲಿ ಅಂತೇಳಿ. ಆಕ್ಚುಲಿ ಹಿಂಗ್ ಬರೀದು ಅಲ್ಲದ, ಇದನ್ನ ಅಕ್ಷರದಾಗ ಬರೆಯಕ್ಕೆ ಹೇಳ್ಯಾರ. 8 = 2 ಅಂದ್ರೆ ಏನದು, ಉಕಾಸರ್. ಈ ಉಕಾಸರ್ ಅಂತಕ್ಕಂಥದ್ದನ್ನ ನೀವು ಎಷ್ಟು ಸಲ ಬರಿಬೇಕೀಗ, ಎಷ್ಟು ಸಲ ಬರೀತೀರಿ ಹೇಳ್ರಿ. ಉಕಾಸರ್ ಅಂತಕ್ಕಂಥ ಪದವನ್ನ 4 ಸಲ ಬರಿತೀವಿ ಅಂತಕ್ಕಂಥದ್ದನ್ನ ನೋಡ್ತೀವಿ. ಇದಿಷ್ಟು 7 ಆಯ್ತು, 8 ಆಯ್ತು, 9 ಬರೆಯೋಣ. ನೋಡ್ರಿ, 9 = 2 ಸಾರಿ +2 +2 +2 8 ಆಯ್ತಾ. ಲಾಸ್ಟ್ಗೆ ಎಷ್ಟು ಬರೀತೀರಿ, 1 ಬರೀತೀರಿ. ಅಂದ್ರ ನಾವಿಲ್ಲಿ ಉಕಾಸರ್ ಎಷ್ಟು ಸಲ ಬರಿಬೇಕು, 4 ಸಲ ಬರಿಬೇಕು. ಉಕಾಸರ್ 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 ಅಂತ 4 ಸಲ ಬರಿಬೇಕು. ಉಕಾಸರ್ ಉಕಾಸರ್ ಆಮೇಲೆ ಉಕಾಸರ್. ಲಾಸ್ಟ್ಗೆ ಏನ್ ಬರಿಬೇಕು ಅಂತಂದ್ರೆ ಉರಾಪನ್ ಅಂತ ಬರಿತೀವಿ. ಇದು ನಿಮಗೆ ಏನಪ್ಪಾ ಅಂತಂದ್ರ 9 ಈ ಪದ್ಧತಿ ಒಳಗೆ. ಸರಿ, ಇಲ್ಲೊಂದು ಪ್ರಶ್ನೆ ಕೊಟ್ಟಿದ್ದಾರೆ, ಬಿಡಿಸಿ ಅಂತ. ಇಲ್ಲೊಂದು ಕ್ರಿಯೆ ಮಾಡೋದೈತಿ, ಇಲ್ಲಿ ಸಂಕಲನ ಮಾಡೋದೈತಿ, ಇಲ್ಲಿ ಏನ್ ಮಾಡೋದೈತಿ ಅಂದ್ರೆ ವ್ಯವಕಲನ ಮಾಡೋದು. ಗಮನದಲ್ಲಿ ಇರಲಿ ನೋಡ್ರಿ. ಮೊದಲೇದು ಉಕಾಸರ್ ಉಕಾಸರ್ ಉರಾಪನ್ ಅಂದ್ರೆ ಎಷ್ಟಿದು, 2 2 2 2 1 ಅಂದ್ರೆ 2 + 2 + 1 ಅನ್ನಂಗದ. ಇದಕ್ಕೆ ಎಷ್ಟು ಕೂಡಿಸ್ಬೇಕಾಗೈತಿ ನೀವು,
ಉಕಾಸರ್ ಅಂದ್ರೆ 2, ಉರಾಪನ್ ಅಂದ್ರೆ 1 ಅಂದ್ರೆ 3. 5 + 3 ಇದು ಟೋಟಲ್ ಎಷ್ಟು ಆತ್ ನೋಡ್ರಿ? 8. ಹೌದಲ್ಲ? 8 ಹೆಂಗ್ ಬರೀ? ಇನ್ನು ಎರಡನೇದ್ ನೋಡ್ರಿ, ಉಕಾಸರ್ ಎಷ್ಟು ಸಲ ಐತಿ? 3 ಸಲ ಐತಿ. ಮತ್ತು ಉರಾಪನ್ ಐತಿ. 2, 2, 2, 6 ಇದೊಂದಂದ್ರೆ 7 ಆಯ್ತು. 7 - 3 ಅಂದಂಗ 7 - 3 ನೋಡ್ರಿ 7 - 3 ಎರಡನೇದು 2, 2, 2 ಲಾಸ್ಟ್ 1 ಐತಿ. ಮೈನಸ್ ಎಷ್ಟದು? 3. ಉಕಾಸರ್ ಉರಾಪನ್ ಐತಿ ಪ್ಲಸ್ 1 ಇದು ಅಂದ್ರೆ 7ರಾಗ 3 ಹೋದ್ರ ಎಷ್ಟು ಬರ್ತೈತಿ ನಿಮ್ಗ? 4 ಬರ್ತದೆ ಇಲ್ಲಿಯೂ. ಹೀಗೆ ಆಗಿನ ಕಾಲದಲ್ಲಿ ನಮಗೆ ಇದೇನೇನೋ ಒಂದು ರೀತಿ ಅನಿಸ್ತದ ನಮಗೆ, ಯಾಕಂದ್ರೆ ಇದು ನಮ್ಮೆಲ್ಲ ಬಳಕೆಯಲ್ಲಿ ಇಲ್ಲ ಈಗ. ಬಟ್ ಆವತ್ತಿನ ಕಾಲದಲ್ಲಿ ಈ ಒಂದು ಸಂಖ್ಯಾ ಪದಗಳನ್ನ ಬರಿತಾ ಇದ್ರು ಅಂತಕ್ಕಂಥದ್ದು ನಾವು ಗಮನಿಸಬೇಕು. ಇಲ್ಲೊಂದಿಷ್ಟು ಅಂಶ ನೀವು ಗಮನಿಸಬೇಕಾದದ್ದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತಂದ್ರ, ಈ ಪದ್ಧತಿ ಸಣ್ಣ ಪರಿಚಿತ ಸಂಖ್ಯೆಗಳ ಮುಖ್ಯವಾಗಿ 2 ಮತ್ತು 1ರ ಸಂಕಲನವನ್ನ ಕೂಡಿಸುವುದನ್ನ ಆಧರಿಸೈತಿ. ಆಮೇಲೆ ಇಂತಹ ಸೀಮಿತ ಸಂಖ್ಯೆಯ ಪದ್ಧತಿಗಳು ಎಲ್ಲಿ ಕಂಡು ಬಂದದವು ಅಂತಂದ್ರ, ಜಾಗತಿಕವಾಗಿ ದಕ್ಷಿಣ ಅಮೆರಿಕಾದ ಕೆಲವು ಸ್ಥಳೀಯ ಬುಡಕಟ್ಟುಗಳು ಮತ್ತು ದಕ್ಷಿಣ ಆಫ್ರಿಕಾದ ಬುಷ್ಮನ್ಗಳಂತ ಬರ್ತದೆ, ಅಲ್ಲಿ ಕಂಡು ಬಂದವೆ. ಆಮೇಲೆ ಈ ಪದ್ಧತಿಗಳಲ್ಲಿ ಸಂಖ್ಯೆಗಳನ್ನ ಸೂಚಿಸುವತಕ್ಕಂತಹ ಪದಗಳು ಅತ್ಯಂತ ಕಡಿಮೆ ಇದ್ದು, ದೊಡ್ಡ ಸಂಖ್ಯೆಗಳನ್ನ ವ್ಯಕ್ತಪಡಿಸಲಿಕ್ಕೆ ಏನ್ ಮಾಡ್ತಿದ್ರು ಅಂತಂದ್ರ ಸಣ್ಣ ಸಂಖ್ಯೆಗಳ ಸಂಯೋಜನೆಗಳನ್ನ ಮಾಡ್ತಾ ಇದ್ರು ಅನ್ನೋದು ನಮಗೆ ಕಂಡು ಬರ್ತಾ ಇದೆ. ಇನ್ನು ಮುಂದಿನ ಒಂದು ಚರ್ಚೆಯಲ್ಲಿ ಎಲ್ಲಾ ಸಂಸ್ಕೃತಿಗಳಿಗೂ ದೊಡ್ಡ ಸಂಖ್ಯಾ ಪದ್ಧತಿಗಳ ಅಗತ್ಯ ಇರಲಿಲ್ಲ ಅನ್ನೋದನ್ನೇ ತೋರಿಸ್ತದೆ. ಆವತ್ತಿನ ಕಾಲದಲ್ಲಿ ಕೆಲವು ನಿರ್ದಿಷ್ಟ ಬುಡಕಟ್ಟು ಜನರು ಬಹಳಷ್ಟು ತಮ್ಮ ವ್ಯಾಪ್ತಿಯಲ್ಲಿ ಪರಿಮಿತಿಯಲ್ಲೇನೆ ಬದುಕ್ತಾ ಇದ್ರು. ಅವರಿಗೆ ದೊಡ್ಡ ಸಂಖ್ಯೆಗಳ ಅಗತ್ಯತೆ ಇರಲಿಲ್ಲ ಅನ್ನೋದು ನಮ್ಗೆ ಕಂಡು ಬರ್ತದೆ. ಅಗತ್ಯತೆ ಇರ್ತಿತ್ತಂದ್ರೆ ಇನ್ನೂ ಹೊಸದೇನೋ ಮಾಡ್ತಿದ್ರು, ಹೊಸದನ್ನು ಗುರುತಿಸ್ತಿದ್ರು ಅನ್ನೋದು ನಮ್ಮ ಒಂದು ಕಲ್ಪನೆ. ಆಮೇಲೆ ದೈನಂದಿನ ಜೀವನದಲ್ಲಿ ಅವರು ಅಗತ್ಯವಿರುವಷ್ಟು ಮಾತ್ರ ಎಣಿಸ್ತಾ ಇದ್ರು. ಸಣ್ಣ ಸಣ್ಣ ಗುಂಪುಗಳಿಗೆ, ಸರಳ ವ್ಯಾಪಾರ ಮಾಡಲಿಕ್ಕೆ, ಘಟನೆಗಳನ್ನು ಪತ್ತೆ ಹಚ್ಚಲಿಕ್ಕೆ, ಇಂಥದಕ್ಕೆ. ಈ ಪದ್ಧತಿಗಳು ಮಾನವನ ವಿಕಾಸದ ಒಂದು ಭಾಗವಾಗಿದ್ದು, ಪ್ರಪಂಚದ ವಿವಿಧ ಭಾಗಗಳಲ್ಲಿ ಗಣಿತ ಹೇಗೆ ವಿಭಿನ್ನವಾಗಿ ಬೆಳೆಯಿತು ಅನ್ನೋದನ್ನು ನಮಗೆ ತೋರಿಸ್ತದೆ.